ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಬಾಲಾಜಿ. ನಮ್ ಚಾನಲ್ ಅಲ್ಲಿ ಬೈಕ್ಸ್ ಅಂಡ್ ಬೈಕ್ ಟ್ರಾವೆಲ್ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಆಕ್ಚುಲಿ ವ್ಲಾಗ್ ಹಾಕಿ ಸ್ವಲ್ಪ ದಿನ ಆಯ್ತು. ನಮ್ ಚಾನಲ್ ಅಲ್ಲಿ ಲಾಸ್ಟ್ ವ್ಲಾಗ್ ಬಂದ್ಬಿಟ್ಟು RC ಕಾರ್ಡ್ ತರದ್ನ ಹಾಕಿರ್ತೀವಿ. ಏನಕ್ಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂದ್ರೆ ನಮ್ ಜಾಕಿನ ಬೇರೆ ಲೆವೆಲ್ ಗೆ ರೆಡಿ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ದಿನ ಒಂದ್ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಬೇಕು. ಸೊ ಬಜೆಟ್ ಪ್ರಾಬ್ಲಮ್. ಸೊ ಅದ್ರ ಮಧ್ಯೆ ಬಂದ್ಬಿಟ್ಟು ಇವಾಗ ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ಗೋಕಾಟ್ ಮಾಡೋಣ ಅಂತ ಕನಕಪುರಕ್ಕೆ ಬಂದಿದೀವಿ. ಆಕ್ಚುಲಿ ನಮ್ ಹುಡ್ಗನ್ ಬರ್ಡೇ ಇತ್ತು. ಸೊ ಅದಕ್ಕೆ ನಾವು ಮಿಡ್ ನೈಟ್ ಬಂದಿದೀವಿ. ಈ ಗೋಕಾಟ್ ಬಂದ್ಬಿಟ್ಟು ಮಿಡ್ ನೈಟ್ ಫುಲ್ ಇರತ್ತಂತೆ. ಸೊ ಮಾರ್ನಿಂಗು 5 o'clock ಗಂಟ ಇರತ್ತೆ ಅಂತ ಹೇಳಿದ್ರು. ಎಲ್ಲಿದೆ ಅಂದ್ರೆ ಕನಕಪುರ ಅಲ್ಲಿ ಐತೆ. ಯಾರ್ಯಾರು ಬಂದಿದೀವಿ ಅಂದ್ರೆ ನಾನು, ನಮ್ ಪಾಪು, ಅವನೇ ಕ್ಯಾಮ್ರಾ ನೋಡ್ತಾ ಇದ್ದೆ ಇವಾಗ. ಆಕ್ಚುಲಿ ಇವನ್ಗೆ ಬರ್ಡೇ. ಅದು ಹ್ಯಾಪಿ ಬರ್ಡೇ ಹೇಳು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಆಲ್ರೆಡಿ ವಿಶ್ ಮಾಡಾಯ್ತು. ನಾನು, ಇವನ ಹೆಸರು ರಾಹುಲ್ ಅಂತ. ಆಕ್ಚುಲಿ ನಾವು ಪಾದು ಅಂತ ಕರಿತೀವಿ. ಬರ್ಡೇ ಕೇಕ್ ಅಲ್ಲಿ ಕಾಡು ಅಂತ ಬರ್ತಿದ್ವಿ. ಮೂರ್ ಹೆಸರು: ಪಾದು, ಕಾಡು, ಬೇದಿ. ಆಕ್ಚುಲಿ ಹೆಸರು ಪಾದು, ಕಾಡು, ರಾಹುಲ್. 3 ಹೆಸರು ಐತೆ. ಅದ್ 3 ಕರೆಯೋದು ಇವಾಗ ನಾವು ಸದ್ಯಕ್ಕೆ. ನಾನು ಟೋಟಲ್ ಎಷ್ಟು ಜನ? 9 ಜನ ಬಂದಿರೋದು. ಟೋಟಲ್ 9 ಜನ ಬಂದಿದ್ದೀವಿ. ನಮ್ ಬ್ಯಾಚ್ ಅಲ್ಲಿ ಕುಳ್ಳ ಇವನೇ. ಸ್ಕೂಲ್ ಎಲ್ಲಿ ನಿಂತ್ಕೊಂಡು ತೋರಿಸ್ತು ನೋಡಿ, ನಾನು ಅರ್ಧಕ್ಕೂ ಬರಲ್ಲ, ನನ್ಗಿಂತ ದೊಡ್ಡ. ಸೊ ಯಾವ ಜಾಗಕ್ಕೆ ಬಂದಿದೀವಿ ಅಂದ್ರೆ ರೇಸ್ ವೇ ಗೋ ಕಾರ್ಟಿಂಗ್ ಅನ್ನೋ ಜಾಗಕ್ಕೆ. ಇಲ್ಲಿ ಹಾಕಿದಾರೆ ನೋಡಿ. ಆಕ್ಚುಲಿ ಒಳಗ್ ಬಂದಾಯ್ತು. ಆಚ ಕಡೆ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಸೊ ಇಲ್ಲಿ ಈ ಪೇಂಟಿಂಗ್ ಸಕ್ಕದಾಗೈತಪ್ಪ. ಅಲ್ಲೆಲ್ಲ ಆಕ್ಚುಲಿ ಗೋ ಕಾರ್ಟಿಂಗ್ ಮಾಡ್ತವ್ರೆ. ಇನ್ನ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ಬುಕ್ ಮಾಡ್ಬೇಕು. ಜಸ್ಟ್ ಇವಾಗ ಎಂಟ್ರಿ ಕೊಟ್ವಿ ನಾವು. ಸೊ ಬನ್ನಿ, ಟಿಕೆಟ್ ಎಲ್ಲ ಎಂಟ್ರಿ ಮಾಡ್ಬಿಟ್ಟು ನಾವು ಇವತ್ತು ಗೋ ಕಾರ್ಟಿಂಗ್ ವ್ಲಾಗ್ ಮಾಡೋಣ. ಅಂದ್ರೆ ಹೆಲ್ಮೆಟ್ ಎಲ್ಲ ತಂದಿದ್ದೀನಿ, ಮೋಟೋ ವ್ಲಾಗ್ ಸೆಟಪ್. ಬರೋದ್ನ ವ್ಲಾಗ್ ಮಾಡ್ಲಿಲ್ಲ ಏನಕ್ಕೆ ಅಂದ್ರೆ ಬರ್ಬೇಕಾದ್ರೆ ಫುಲ್ ಕತ್ಲೆ ರೋಡೇನೆ ಕನಕಪುರ. ಸೊ ಬೆಂಗಳೂರಿಂದ ಕನಕಪುರ ಬರ್ಬೇಕಾದ್ರೆ ಫುಲ್ ಕತ್ಲೆ ರೋಡ್ ಐತೆ. ಅದರಿಂದ ಏನೋ ವ್ಲಾಗ್ ಮಾಡ್ಲಿಲ್ಲ. ಇವಾಗ ನಾನು ಡೈರೆಕ್ಟ್ ಆಗಿ ಗೋಕಾಟ್ ಓಡಿಸ್ಬೇಕಾರೆ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಬನ್ನಿ ಹೋಗೋಣ. FCS ಗೋಕಾಟ್ ಅಲ್ಲಿ ಮಾಡ್ತವ್ರೆ. ಅದಕ್ಕೂ ಮುಂಚೆ ಒಂದು ಡೆಮೋ ಪೀಸ್ ಇಲ್ಲಿ ಐತೆ. ಅಲ್ಲಿ ಕೂತ್ಕೊಂಡು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇಲ್ಲಿ ಬಂದ್ಬಿಟ್ಟು ಇದ್ರಲ್ಲಿ ಸ್ಟೇರಿಂಗು, ಆಕ್ಸಿಲೇಟರ್, ಬ್ರೇಕ್ ಅಷ್ಟೇ ಇರೋದು. ಗೇರ್ ಎಲ್ಲ ಏನಿಲ್ಲ. ಇಲ್ಲಿ ಒಂದು ಸ್ವಿಚ್ ಕೊಟ್ಟವ್ರೆ. ಇಲ್ಲಿ ಸ್ವಿಚ್ ಆನ್ ಮಾಡ್ಬಿಟ್ಟು ಇಲ್ಲೊಂದು ಲಿವರ್ ತರ ಇರತ್ತೆ. ಅದನ್ನ ಹೆಂಗ್ ಹೇಳಿದ್ರೆ ಸ್ಟಾರ್ಟ್ ಆಗ್ಬಿಡತ್ತೆ ಇಗ್ನಿಷನ್. ಸ್ಟೇರಿಂಗು ಅಷ್ಟೇ, ಈ ತರ ಆಫ್, ಈ ತರ ಆಫ್ ಅಷ್ಟೇ ಇರೋದು. ಅದಾದ್ಮೇಲೆ ಆಕ್ಸಿಲೇಟರ್ ಯಾವ್ದು? ಗ್ರೀನ್ ಕಲರ್ ಆಕ್ಸಿಲೇಟರ್. ಈ ಕಡೆ ಬಂದ್ಬಿಟ್ಟು ಬ್ರೇಕು. ಇಷ್ಟೇ. ಕಾರ್ ಬಂದ್ಬಿಟ್ಟು ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಐತೆ. ಬಂದಿತ್ತು ಇವಾಗ ಟೋಕನ್ ಎಲ್ಲ ತಗೊಂಡಾಯ್ತು. ಇವಾಗ 14 ಐತೆ. ನೆಕ್ಸ್ಟ್ 15 ಬಂದಾಗ ನಮ್ದೇನೆ. ಹೋಯ್ತಾ ಹಾಗೆ ಒಳಗಡೆ ತೋರಿಸ್ತೀನಿ ಹೇಗಿದೆ. ಹಂಗಾರೆ ಪ್ರಾಬ್ಲಮ್ ಏನಿಲ್ಲ. ನಾವ್ ಬರೀ 6 ಜನ ಅಷ್ಟೇನೆ ಅನ್ಕೊಂಡಿದ್ದು. ಹೋದ್ ಸರಿ ಬಂದಿದ್ವಿ ನಾವು ಲಾಸ್ಟ್ ವೀಕ್ ಬಂದಿದ್ವಿ. ಅವಾಗ ಬಂದ್ಬಿಟ್ಟು ಜಸ್ಟ್ 6 ಮೆಂಬರ್ಸ್ ಅಷ್ಟೇ ಬಂದಿದ್ದು. ಅದ್ರಿಂದ ಇವತ್ತು ಜಾಸ್ತಿ ಬಂದಿದೀವಲ್ಲ, ಸೊ ಬಿಡ್ತಾರೋ ಇಲ್ವಾ ಅಂತ ಅನ್ಕೊಂಡಿದ್ವಿ. ಒಂದ್ ಲ್ಯಾಪ್ ಅಲ್ಲಿ ಬಂದ್ಬಿಟ್ಟು 10 ಜನ ಮೇಲ್ ಬಿಡ್ತಾರೆ ಅನ್ಕೊಂಡಿದೀನಿ. ಆಕ್ಚುಲಿ ಬಿಡೋದು ಲ್ಯಾಪ್ ಅಲ್ಲಿ 12 ಜನ ಬಿಡ್ತೀವಿ. 12 ಜನ ಬಿಡ್ತೀರಾ? 8 ಜನ, 9. ಓಕೆ. ಒಂದ್ ಬ್ಯಾಚ್ ಅಲ್ಲಿ ಬಂದ್ಬಿಟ್ಟು 12 ಜನ ಬಿಡ್ತಾರಂತೆ. ಆಕ್ಚುಲಿ 800 rupees ಕಾಸ್ಟ್ ಇದು. 800 rupeesಗೆ ಎಷ್ಟು ಲ್ಯಾಬ್ಸ್ ಅಂದ್ರೆ 16 ಲ್ಯಾಬ್ಸ್ ಸಮಥಿಂಗ್ ಬರುತ್ತೆ. 16 ಲ್ಯಾಬ್ಸ್ ಇರ್ಬೇಕು. ನೋಡಿ ಇಲ್ಲಿ ಮಾಡ್ತಾರೆ. ದೊಡ್ಡದಾಗೈತೆ ಇದು. ನಾನ್ ನೋಡಿರೋದೆಲ್ಲ ಬಂದ್ಬಿಟ್ಟು ಚಿಕ್ಕದಾಗಿತ್ತು ಗೋ ಕಾರ್ಟಿಂಗು. ಬಟ್ ಇದು ಸ್ವಲ್ಪ ದೊಡ್ಡದಾಗೈತೆ. ಹೋದ್ ಸರಿ ಬಂದ್ಬಿಟ್ಟು ಸಕ್ಕದಾಗಿ ಓಡಿಸಿದೆ ನಾನು. ಇವತ್ತು ಚೆನ್ನಾಗಿ ಓಡಿಸ್ಬೇಕು. ಅಂದ್ರೆ ಆ ಲೆವೆಲ್ ಓಡಿಸಿದೆ ಅಂದ್ರೆ ಅನ್ಕೊಳ್ಳಿ. ಹೋಗಿ ಟೈರ್ ಸಿಗಾಕೋಗ್ಬಿಡ್ತಿದ್ದೆ ನಾನು. ಇವತ್ತಾರು ಸ್ವಲ್ಪ ಮಸ್ತಾಗಿ ಓಡಿಸ್ಬೇಕು. MCS ಇವಾಗ ನಮ್ ರೌಂಡ್ ಬಂತು. ಏನಕ್ಕೆ ಎಲ್ಲರೂ ಈ ಥರ ಪೇಷಂಟ್ ಥರ ತಲೆಗೆ ಹಾಕೊಂಡಿದ್ದಾರೆ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಇವರೇ ಹೆಲ್ಮೆಟ್ ಕೊಡ್ತಾರೆ. ನಾವು ಬಂದ್ಬಿಟ್ಟು ವ್ಲಾಗ್ ಮಾಡ್ತೀವಿ ಅಂತ ಈ ಹೆಲ್ಮೆಟ್ ಹಾಕೋ ಬಂದಿರೋದು, ನಮ್ಮದೇ ಹೆಲ್ಮೆಟು. ಇಲ್ಲಿ ಬಂದ್ಬಿಟ್ಟು ಇವರೇ ಹೆಲ್ಮೆಟ್ ಕೊಡ್ತಾರೆ. ಸೊ ಆ ಹೆಲ್ಮೆಟ್ಗೆ ಸೇಫ್ಟಿ ಪರ್ಪಸು ಮತ್ತು ಹೈಜೀನ್ ಪರ್ಪಸ್ಗೋಸ್ಕರ ಈ ಹ್ಯಾಟ್ ಕೊಡ್ತಾರೆ. ಎಲ್ಲರೂ ಹೆಲ್ಮೆಟ್ ಹಾಕೋರೆ. ನಾನು ಪಾಪು ಮಾತ್ರ ನಮ್ಮ ಹೆಲ್ಮೆಟ್ ಹಾಕಿದ್ದೀವಿ. ಸೊ ನಮ್ಮ ಭಯ ಬಂದ್ಬಿಟ್ಟು ಇಲ್ಲಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಪರಿಚಯ ಆಗಿದ್ದರು, ಹಾಗೆ ನೆನ್ಪಿಟ್ಟಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ರೌಂಡಲ್ಲಿ 12 ಮೆಂಬರ್ಸ್ನ ಬಿಡ್ತಾರಂತೆ. ನಾವು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಬಂದಾಗ 6 ಜನ ಬಂದಿದ್ವಿ. ಅಂದರೆ ಲಾಸ್ಟ್ ವೀಕೇ ಬಂದಿದ್ವಿ. ಈ ಲ್ಯಾಪ್ ನೋಡಿ ಒಂಥರ ದೊಡ್ಡದಾಗೈತೆ. ಆ್ಯಂಡ್ ಕಾರ್ನರಿಂಗು ಅಷ್ಟೇ. ಅಲ್ಲೋಗಿ ಒಂದು ಕಾರ್ನರಿಂಗು, ಇಲ್ಲಿ ಬಂದು ಮತ್ತೆ ಕಾರ್ನರಿಂಗು, ಇದು ಒಂದು ಕಾರ್ನರಿಂಗು. ಸೊ ಟೋಟಲ್ ಇದೊಂದು ರೌಂಡ್ ಹೊಡೆದ್ರೆ ಒಂದು ಲ್ಯಾಪು. ಆ ಥರ 16 ರೌಂಡ್ ಹೊಡಿಬೋದು ನಾವು. ಟೈಮಿಂಗ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಈ ಕಾರ್ಟಲ್ಲೇ ಬಂದ್ಬಿಟ್ಟು ಅವರು ಒಂದು ಡಿವೈಸ್ ಏನೋ ಸೆಟ್ ಮಾಡಿದ್ದಾರೆ. ಸೊ ಅಲ್ಲಿ ಒಂದು ಅಣ್ಣ ನಿಂತವ್ರು ನೋಡಿ. ಅವ್ರು ಬಂದ್ಬಿಟ್ಟು ನಮ್ಮ ರೌಂಡ್ ಮುಗಿದ ತಕ್ಷಣ ರೆಡ್ ಲೈಟ್ ತೋರಿಸ್ತಾರೆ. ಅವಾಗ ನಾವು ಹೋಗ್ಬಿಡ್ಬೋದು. ಇದೆಲ್ಲ ನನಗೆ ಹೆಂಗೆ ಗೊತ್ತು ಅಂದರೆ ಇಲ್ಲಿ TV ಹಾಕಿ ಒಂದು ಅಕ್ಕ ಹೇಳ್ಕೊಡ್ತವ್ರೆ. ಇದನ್ನು ನೋಡೋಕ್ಕೆ ಕಲ್ತಿದ್ವಿ ನಾವು ಲಾಸ್ಟ್ ಟೈಮು. ನೋಡಿ ಇವರು ಹೇಳ್ತವ್ರೆ, भाई ये जाके रिवर्स डाल के आके वेट करता हमको डैश मारने के लिए.
ಹೋದ್ಸರಿ ಏನು ಮಾಡ್ದ ಗೊತ್ತಾ ಇವನು, ಹಿಂಗೆ ಹೋಯ್ತಾನೆ, ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತಾನೆ, ವೆಯ್ಟ್ ಮಾಡಿಬಿಟ್ಟು ನಾವು ಬರೋ ಗಂಟೆ ವೆಯ್ಟ್ ಮಾಡಿಬಿಟ್ಟು ನಮಗೆ ಡ್ಯಾಶ್ ಹೊಡಿತಾನೆ ವಾಪಸ್ ಬಂದ್ಬಿಟ್ಟು. ಅದನ್ನೇ ಹೇಳ್ತಾ ಇದ್ದೀವಿ ಇವಾಗ. ಹೋದ್ಸರಿ ಅಂತೂ ಟ್ರ್ಯಾಕ್ ಫುಲ್ಲು ಮಳೆ ಬಂದು ವೆಟ್ಟಾಗ್ಬಿಟ್ಟಿತ್ತಾ, ಅದರಿಂದ ನಾವು ಡ್ರಿಫ್ಟ್ ಹೊಡಿತಾ ಇದ್ವಿ. ಭಯ್ಯ ಕಂಗ್ರ್ಯಾಚುಲೇಷನ್ಸ್, MCS ಟ್ರ್ಯಾಕ್ ಒಳಗೆ ಎಂಟ್ರಾಗೈತಿ ಇವಾಗ. MCS ಅಂದರೆ ಯಾರು ಅಂತಂದರೆ ಮಾಸ್ ಚಾನ್ಸ್ ಸ್ಕ್ವಾಡ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋದ್ಸರಿ ನಾನು ಫಸ್ಟ್ ಇದ್ದೆ, ಈ ಸರಿ ನಮ್ಮ ಶ್ರೇಯಸ್ ಫಸ್ಟ್ ಇದ್ದಾನೆ. ನೋಡೋಣ ಯಾರು ಫಸ್ಟ್ ಬರ್ತಾರೆ ಅಂತ. ನೋಡಿ ಈ ಥರನೇ ಏನೋ ಗ್ಯಾಜೆಟ್ ಇಟ್ಟವ್ರೆ, ಇದರಲ್ಲೇ ತೋರಿಸುತ್ತಂತೆ. ಬೈ ಇಲ್ಲೇ ಕೂತ್ಕೊಳ್ಳ ಬಾಲಾಜಿ. ಅಯ್ಯಪ್ಪ, ಓ ಕರೆಕ್ಟು, ಹೋದ್ಸರಿ ಇಲ್ಲೇ ಇಟ್ಟಿಟ್ಕೊಂಡಿದ್ದೆ ನೋಡಿ. ಆ ಗಾಯ ಕೂಡ ಇಲ್ಲೇ ಇತ್ತು ಕೈಯಲ್ಲಿನ, ಸೇಮ್ ಇದೇ ಜಾಗದಲ್ಲಿ. ಹುಷಾರಾಗಿರಬೇಕು. ಇದೇನಿರುತ್ತೆ ಇಂಜಿನ ಏನಿದು? ಹೋದ್ಸರಿ ಅದರಲ್ಲಪ್ಪ ಫುಲ್ ಸುಟ್ಕೊಬಿಟ್ಟೆ ಕೈನ. ಆ್ಯಂಗಲ್ ಹೇಗಿದೆ ಅಂತ ಗೊತ್ತಿಲ್ಲ. MCS ಏನೋ ಒಂದು ಇದರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಅವ್ರದ್ದು ಮುಗ್ದಾದ್ಮೇಲೆ ನಮ್ಮನ್ನ ಬಿಡ್ತಾರೆ ಇವಾಗ. ಹೌದಾ, ಹೋಗು ನಾನು ಹಿಡಿತೀನಿ ನಿನ್ನ. ಹೋದ್ಸರಿ ನಾನು ಫಸ್ಟಲ್ಲಿದ್ದೆ, ಈ ಸರಿ ನಮ್ಮ ಪಾಪು ಫಸ್ಟಲ್ಲವನೇ. ನೋಡೋಣ ಅಲ್ಲಿ ಬೋರ್ಡಲ್ಲಿ ಯಾರು ನೇಮ್ ಫಸ್ಟಲ್ಲಿ ಬರುತ್ತೆ ಅಂತ. ಆ್ಯಕ್ಚುಲಿ MCS ನನ್ನ ಹತ್ರ ಕಾರ್ದು DL ಐತೆ, ಬಟ್ ನನಗೆ ಕಾರ್ ಓಡ್ಸೋಕ್ಕೆ ಬರೋಲ್ಲ. ಬಟ್ ಇದು ಓಡ್ಸೋಕ್ಕೆ ಕಾರೆಲ್ಲ ಓಡಿಸ್ಬೇಕು ಅಂತೇನಿಲ್ಲ, ಜಾಲಿಯಾಗಿ ಆಟ ಆಡ್ಬೋದಪ್ಪ ಇದರಲ್ಲಿ. ಇರಿ ಸೀಟ್ ಬೆಲ್ಟ್ ಹಾಕಿ ಅಂತವ್ರೆ, ಇಲ್ಲೇ ಐತೆ ಸೀಟ್ ಬೆಲ್ಟು. ಬಂದು ನಿಲ್ಸರು. ಓಕೆ, ಸೀಟ್ ಬೆಲ್ಟ್ ಲಾಕ್ ಆಯಿತು. ರೇಸ್ ಅಂತ ಅಲ್ಲ, ಓಡಿಸೋದಕ್ಕೆ ಒಂಥರ ಚೆನ್ನಾಗೈತೆ ಚಾಲೆಂಜಿಗಾಗಿ. ಇದರಲ್ಲಿ ಬಂದ್ಬಿಟ್ಟು ಯಾರಿಗೂ ಪಬ್ಲಿಕ್ಗೆ ಅಫೆನ್ಸ್ ಆಗೋಲ್ಲ, ನಾರ್ಮಲಾಗಿ ನಮ್ಮ ಸೇಫ್ಟಿಲಿ ನಾವು ಆಟ ಆಡ್ಬೋದಲ್ವಾ. ಅದರಿಂದ ನಮ್ಗೆ ಲಿಮಿಟ್ಸೇ ಇಲ್ಲ ಇದರಲ್ಲಿ ಸ್ಪೀಡ್ ಲಿಮಿಟು ಒಂದು 30 to 40 ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಸಕ್ಕದಾಗಿರುತ್ತೆ MCS, ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೀವು. ಇಲ್ಲೊಂಥರ ಹೆಂಗೆ ಗೊತ್ತಾ, ಈ ಗೇಮು ಐತೆ, ಅಲ್ಲಿ ಬಂದ್ಬಿಟ್ಟು ಈ ಸ್ನೂಕರ್ ಅಂತಾರೆ, ಕಡ್ಡಿಯಿಂದ ಒಂದು ಬಾಲ್ ನೋಡಿತಾರಲ್ಲ ಆ ಗೇಮ್ ಐತೆ. ಅದಾದಮೇಲೆ ಹಿಂಗೆ ಹಿಡ್ಕೊಂಡು ಫುಟ್ಬಾಲಲ್ಲಿ ಆಡ್ತಾರಲ್ಲ ಆ ಗೇಮ್ ಐತೆ. ಅದಾದಮೇಲೆ ಕೆಫೆ ಕೂಡ ಐತೆ, ಕೆಫೆ ಹೋಟೆಲು ಎಲ್ಲ ಐತಿ ಇಲ್ಲಿ. ಆನ್ ಮಾಡಿ ಭಯ್ಯ. ಭಯ್ಯ ಆನ್ ಆಗಿಲ್ಲ ಭಯ್ಯ. ಹಾಂ, ಏನಿದು? ಹೋಗ ಪಾಪು ಫಸ್ಟಲ್ಲಿ ಹೋದ, ಅವಂದೇ ಆನ್ ಮಾಡಿಲ್ಲ ಪಾಪ. ಗೊತ್ತಾಯ್ತೀನಿ ಚಿದುಗೆ, ಇರೋ ಗುದ್ಬೇಡ. ಏನೋ ಫಸ್ಟಲ್ಲಿ ಬಂದೆ, ಸ್ಟಾರ್ಟಿಂಗಲ್ಲೇ ಗುದ್ಬಿಟ್ಟಲ್ಲಪ್ಪ. ಹೋಗು ನೀನೇ, ನಿನ್ಗೋಸ್ಕರನೇ ದಾರಿ ಬಿಡ್ತಾರೆ ನಾನು. ಅರೆ ಬೈ ಬೈ ಅಪ್ಪ. ಓಕೆ, ಸ್ಟಾರ್ಟಿಂಗಲ್ಲೇ ಮಕ್ಕರಾಗ್ಬಿಡ್ತು ನನಗೆ. ಯಾರಪ್ಪ ಇವನು, ನೋಡಿದ್ರ ಸ್ಪೀಡ್ ಹೆಂಗೋಯ್ತೈತಿ ಇದು. ನಮ್ಮ ಶ್ರೇಯಸ್ಸು ಒಂದು ರೌಂಡ್ ಹೊಡ್ಕೊಂಡ್ ಬಂದ್ಬಿಟ್ಟವನೆ, ಡ್ಯಾನ್ಸೇ ಹೊಡೆದ್ಬಿಟ್ಟ ನಮ್ಮ ಶ್ರೇಯಸ್ಗೆ. ಇದೇ ಜಾಗ MCS ಹೋದ್ಸರಿ ಸ್ಕಿಡ್ ಆಗ್ತಾ ಇದ್ದಿದ್ದು. ಯಪ್ಪ ಒಳ್ಳೆ ಮಜಾ ಇದೆ ಓಡಿಸೋದಕ್ಕೆ. ಅವತ್ತಿಗಿಂತ ಇವತ್ತು ಜಾಸ್ತಿ ಡ್ರಿಫ್ಟ್ ಆಗ್ತಾ ಇದೆ. ಓ ಮೈ ಗಾಡ್, ಸಕ್ಕದಾಗೈತೈತಿ ಡ್ರಿಫ್ಟು. ನಮ್ಮ ಚಾನಲಲ್ಲಿ ವೀಡಿಯೋ ಆಗ್ತಾ ಇಲ್ಲ MCS. ಆ್ಯಕ್ಚುಲಿ ಒಂದು ದೊಡ್ಡ ರೈಡ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮತ್ತೆ ಎಳೀರಪ್ಪ. ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಥರ ಹಿಂಗೆ ಸ್ಟಕ್ ಆಗ್ತಾ ಇದ್ದಿದ್ದು ಸರಿ ನಾನು. ಭಯ್ಯ ಯಾರಾದರೂ ಬನ್ನಿ, ಭಯ್ಯ ಬಚಾವ್. ಪಾಪ ನಮಗೋಸ್ಕರ ಅವ್ರು ಓಡ್ ಬರ್ತವ್ರಪ್ಪ. ಇಲ್ಲಿ ಬಂದ್ರಾ? ಭಯ್ಯ ಬಚಾವ್ ಭಯ್ಯ ಬೇಗ. ಏನೆಲ್ಲ ಹಿಂಗೆ ಓಡಿಸ್ತವ್ರು ಇವತ್ತು. ಹಿಡಿಯೋಣ MCS. ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಮಿಸ್ಟೇಕು, ಆಕ್ಸಿಲೇಟ್ರು ಬ್ರೇಕು ಎರಡು ಒಂದೇ ಸರಿ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಗೊತ್ತಾಯ್ತು. ಹೋದ್ ಸರಿ ಬಂದಾಗಲೂ ಅದೇ ಮಿಸ್ಟೇಕ್ ಮಾಡ್ತಾ ಇದೆ, ಆದ್ರಿಂದನೇ ಮಿಸ್ಟೇಕ್ ಆಯ್ತಾಯಿತ್ತು. ಇವಾಗ ಓಕೆ, ಬ್ರೇಕ್ ಆಕ್ಸಿಲೇಟ್ರು ಕರೆಕ್ಟಾಗಿ ಗೊತ್ತಾದರೆ ಸಾಕು. ಹಿಡಿಯೋಣ. ಮುಂದೆ ಯಾರು ಹೋಯ್ತಾ ಇರೋದು? ರೆಡ್ ಕಲರು ಎಲ್ಲೋ ನೋಡ್ದಂಗೆ ಐತಲ್ಲ. ಇದು ಬೇರೆ ಯಾರಪ್ಪ ಅದು? ಈ ಸರಿ ಯಾರು ಪ್ರಾಪರ್ ಕಾರ್ನರಿಂಗ್ ಮಾಡಬೇಕು.
ಇದು ಕಾರ್ನರಿಂಗ್ ಅಲ್ಲಿ ಬ್ರೇಕ್ ಹೊಡೆದ್ರು ನಿಲ್ತಾ ಇಲ್ಲ ಗಾಡಿ. ನಾವು ಆಕ್ಸಿಲೇಟರ್ ಪ್ರೆಸ್ ಮಾಡಿ ಡ್ರಿಫ್ಟ್ ಕರೆಕ್ಟಾಗಿ ಮಾಡಬೇಕು, ಆವಾಗಲೇ ಚೆನ್ನಾಗಿ ಬರ್ತಾ ಇರೋದು. ನೋಡಿದ್ರ ಲಿಂಗು ಬಂದ. ಬಾರೋ 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 ಬಾರೋ. ಅವನು ಬ್ರೇಕ್ ಹೊಡೆದ, ನಾನು ಬ್ರೇಕ್ ಹೊಡೆದೆ. ಓ ಇದು ಶಾರ್ಟ್ ಕಟ್ ಅಲ್ಲ, ಲಾಂಗ್ ಕಟ್ ಅಪ್ಪ ಇದು. ಆ್ಯಕ್ಚುಲಿ ಈ ಫನ್ನಲ್ಲಿ ಬಂದ್ಬಿಟ್ಟು ನಾವು ಎಷ್ಟು ಲ್ಯಾಪ್ ಹೊಡಿತೀವಿ ಅಂತಲೇ ಗೊತ್ತಾಗಲ್ಲ. ಅದ್ರಲ್ಲಿ ಟೈಮ್ ಬೇಗ ಹೋದಂಗೆ ಅನಿಸುತ್ತೆ. ಹೋದ್ ಸರಿನೂ ಹಂಗೆ ಆಗಿದ್ದು. ಆಕ್ಚುಲಿ ಏನಾಯ್ತು ಅಂದ್ರೆ ಗೋ ಕಾರ್ಟಿಂಗ್ ಎಲ್ಲ ಮುಗಿಸ್ಕೊ ಬಂದಾಯ್ತು. ಸೊ ಗೋ ಕಾರ್ಟ್ ಅಲ್ಲಿ ಒಂದು ಡ್ಯಾಶ್ ಹೊಡೆದ್ವಿ, ನಾನು ಮತ್ತೆ ನಮ್ ನಿಗ್ರಾಜ್ ಅಲ್ಲಿ ಹೋಯ್ತವನಲ್ಲ, ನಾನು ಅವನು ಒಂದು ಡ್ಯಾಶ್ ಹೊಡೆದ್ವಿ. ಅದ್ರಲ್ಲಿ ನನ್ನ ಹೆಲ್ಮೆಟ್ ಕ್ಯಾಮ್ ಬಂದ್ಬಿಟ್ಟು ಆರೋಯ್ತು. ಸೊ ಅದ್ರಲ್ಲಿ ಏನಾಯ್ತು ಅಂದ್ರೆ ಒಂದು ಚಿಕ್ಕ ಡ್ಯಾಮೇಜ್ ಆಯ್ತು, ತೋರಿಸ್ತೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ಲೈಟ್ ಆಗಿ ಈ ತರ ಸ್ಕ್ರಾಚ್ ಆಗಿದೆ, ಅದ್ ಬಿಟ್ರೆ ಇನ್ನೇನು ಆಗಿಲ್ಲ. ಸೊ ಜೇಮ್ ಒಂದ್ ಸ್ವಲ್ಪ ವೀಕ್ ಆಗಿರೋದು ತಗೋಬಿಟ್ಟಿದೀನಿ ಅನ್ಸುತ್ತೆ. ಹೊಡೆದಿದ್ದ ಡಿಚ್ಚಿಗೆ ಕ್ಯಾಮ್ರಾನ ಯಾರ್ಕೋ ಬಂದು ಆಚೆ ಬಿದ್ಬಿಡ್ತು. ಆಮೇಲೆ ಅವ್ ಅಣ್ಣ ಹಿಂದಿ ಬೈ ಇದ್ರಲ್ಲ ಒಬ್ರು, ಅವರೇ ಬಂದ್ಬಿಟ್ಟು ನಮ್ಗೆ ಆಕ್ಷನ್ ಕ್ಯಾಮ್ರಾ ಎಲ್ಲ ಎತ್ಕೊಟ್ರು. ಬಟ್ ರೈಡ್ ನ ಎಷ್ಟುವರೆಗೂ ನೋಡಿರ್ತೀರಾ ಅಷ್ಟು ಬಂದ್ಬಿಟ್ಟು ನನ್ ಖುಷಿ ಗೊತ್ತಾಗಿರತ್ತೆ ನಿಮ್ಗೆ ಎಷ್ಟು ಅಲ್ಟಿಮೇಟ್ ಫನ್ ಆಗಿತ್ತು ಅಂತ. ಇವಾಗ ಬಂದ್ಬಿಟ್ಟು ಹುಡುಗರೆಲ್ಲ ಅಲ್ಲಿ ಬಿಲ್ ಬೋರ್ಡ್ ಅಲ್ಲಿ ಹೆಸರು ನೋಡ್ತಾರೆ. ಬಿಲ್ ಬೋರ್ಡ ಏನಂತಾರೆ ಅದು, ನಂದು ಏನಂಗ್ ನಿಲ್ಲಿಸ್ತೆ ಅಂದ್ರೆ ನನ್ನ ಕ್ಯಾಮ್ರಾ ಒಂದು ಆರೋಯ್ತು, ಲಿಂಗು ಡಿಚ್ ಹೊಡೆದ್ಬಿಟ್ಟು. ಅದಾದ್ಮೇಲೆ ಕೈಯಿಂದ ಇನ್ನೊಂದ್ಸರಿ ಆರೋಯ್ತು. ಇವಾಗ ಹುಡುಗರೆಲ್ಲ ಅಲ್ಲಿ ಏನದು ಸ್ಕೋರ್ ಬರುತ್ತಲ್ಲ ಅದ್ರಲ್ಲಿ ನೋಡ್ತವ್ರೆ. ಫಸ್ಟು ಇವನ್ ಬರತ್ತೆ ಬಂದ, ನೀನ್ ಎಷ್ಟನೇದು? ಸೆಕೆಂಡ್. ಥರ್ಡ್ ಯಾರು? ಥರ್ಡ್ ಪ್ಲೇಸು. ನಾನ್ ಬಂದ್ಬಿಟ್ಟು ಸ್ವಲ್ಪ ಕ್ಯಾಮ್ರಾ ಎಲ್ಲ ಏಟಾಯ್ತು ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಹೋದೆ ಅಷ್ಟೇ, ಇಲ್ಲಾಂದ್ರೆ ಫಾಸ್ಟ್ ಆಗಿ ಹೋಗ್ತಾ ಇದೆ. ಈ ಚಿಕ್ಕ ಡ್ಯಾಮೇಜ್ ಮಾತ್ರ ಆಗ್ಬಿಡೈತೆ ಕ್ಯಾಮ್ರಾ ಅಲ್ಲಿ, ಸ್ವಲ್ಪ ಬೇಜಾರಾಗ್ತಾ ಇದೆ. ಬಟ್ ಪರವಾಗಿಲ್ಲ, ಇದು ಕ್ಯಾಪ್ ಮಾತ್ರ ಸಪ್ರೇಟ್ ಆಗಿ ಸಿಗುತ್ತೆ ಅನ್ಕೊಂಡಿದೀನಿ, ನೋಡೋಣ.